ಇದ್ದಾಗಿತ್ತಿರಲ್ಲ ಆಟ ಆಡ್ತಿದ್ದು ನಾವು. ತಗೋದ ಪುಗ್ಗ ಓದೋದ. ಹಾಯ್, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಈಗ ಟೈಮ್ ಆಗೈತಿ ಬೆಳಗಿನ ಜಾವ 5:14. ನಂದು 6 ಗಂಟೆಗೆ ಡ್ಯೂಟಿ ಐತಿ. ಅದಕ್ಕೆ ನಾನು 5 ಗಂಟೆಗೆ ಎದ್ದೀನಿ. ಇಲ್ಲಿ ನೀರು ಕಾಯಕ್ಕಿಟ್ಟನು. ಯಾಕಂದ್ರೆ ಹೊರಗಟ್ಟು ಅವನು ನೀರು ಬಿಡಿಯೋದೈತಿ, ಹಂಗೆ ತಂಡೈತಿ ಫುಲ್ಲ. ತಂಪು ನೀರಿಟ್ಟು ಮುಟ್ಟಾಕಾಗತ್ತು. ಅದಕ್ಕೆ ಕಾಸಾಕಿಟ್ಟನು ಮುಖ ತಕ್ಕೋಕಂತ. ಹೊರಗೆ ಇಷ್ಟ ತಂಡಿ ಐತಿ, ಅವ್ರಿಗೆ ಎಳ್ಳಾಕಾಗತ್ತು. ಹೊರಗೆ ಬಾಗ್ಲ ತೆಗೆದು ಹೋಗೋಕ್ಕಾಗತ್ತು, ಅಷ್ಟು ಕೆಟ್ಟ ತಂಡಿ ಐತಿ. ಇನ್ನು 6 ಗಂಟೆಗೆ ಡ್ಯೂಟಿಗರೆ ಹೋಗೋದರೆ ಅದು ಕನಸಿನ ಮಾತು. ಹಂಗೆ ಕೆಟ್ಟ ಆಗೈತಿ ಹೇಳಕ್ಕೆ. 7-8 ಗಂಟೆ ಮಟ್ಟ ಮಲ್ಕೊಂಡಾಗ ಅದು ತಂಡಿ ಹೋಗೈತಿ ಮೈಯಾಗಿಂದ. ಅಷ್ಟು ತಂಡಿ ಪೂರ ಅಷ್ಟು ಗಾಳಿ ಇದನ್ನು ಈ ಟೈಮ್ಗೆ ಒಟ್ಟು 6 ಗಂಟೆಗೆ ಕೇಳೋಕ್ಕಾಗತ್ತು. ಅದು ಡ್ಯೂಟಿ ಹೋಗಬೇಕಂತ ಮತ್ತು ಹೇಳೋದನ್ನ ಹೆಂಗೆ ಮಾಡ್ಕೊಂಡ. ಅದಕ್ಕೆ ಬಿಸಿನೀರು ಕಾಸತ್ತನು ಮುಖ ತಕೊಂಡು ಹೋಗ್ಬೇಕಂತ. ಈಗ ಟೈಮ್ ಆಯ್ತು 2:15. ನಾ ಈಗ ಬನ್ನಿ, ಬೆಳಿಗ್ಗೆ ಹೋಗಿನಿ 6 ಗಂಟೆಗೆ ಡ್ಯೂಟಿ. 6ರಿಂದ 2 ಆಯ್ತು. ಇವತ್ತು ಮುಗೀತು ಶನಿವಾರ. ಮತ್ತು ಇವತ್ತು ಸೂಟಿ, ನಾಳೆ ಸೂಟಿ ಐತಿ. ಡೈರೆಕ್ಟ್ ಸೋಮವಾರ ರಾತ್ರಿ ಹೋಗೋದ. ಸೋಮವಾರ ನಾ ಹಿರನಟ್ಟಿಗೆ ಹೋಗೋದನು. ಯಾಕಂದ್ರೆ ಅವ್ರ ತಂಗಿ ಹಳ್ದಾಳ, ಅವ್ರ ಮಗಳದ ಹೆಸರಿಡಾರ್ದಾರು. ನನ್ನ ಮಗಂದು ಮಂಗಳಾರ. ನಾನು ಅಕ್ಕಿ ಫುಲ್ ಹೆಸರು ಹುಡುಕ್ಯಾಡತ್ತವು, ಏನು ಇಡ್ಬೇಕಂತ. ಇನ್ನೂ ಅದು ಹುಡ್ಕೋದ್ರೋಗ ಐತಿ. ಇವತ್ತು ಯಾವ್ದಾರು ಒಂದು ಫೈನಲ್ ಮಾಡಬೇಕು. ನಾಳೆಟ್ಟು ಸೂಟಿ ಐತಿ. ಒಂದು ಸ್ವಲ್ಪ ಅರಿವಟ್ಟದಾವು, ಅವನ್ನಟ್ಟು ನೆನೆ ಆಟ ಹಾಕ್ತನು. ನೆನೆ ಹಾಕಿಟ್ನಿ ಅಂದ್ರೆ ಆಮೇಲೆ ಅಲ್ಲೊಂದು ಸ್ವಲ್ಪ ಅದಾವು ಪ್ಯಾಂಟ ಹಂಗೆ. ಇದೊಂದು ಹಂಗೆ ಐತಿ. ಸಾಂಪುಡೆ ನೆನೆ ಹಾಕಿಡ್ತಾನೆ. ಆಮೇಲೆ ಸಂಜೆಕಾಯಿ ಇಲ್ಲಂದ್ರೆ ನಾಳೆಗೆ ಹಾಕೋದೈತಿ. ಅಳತಿ ಗೊತ್ತಾಗಲ್ಲ. ಒಟ್ಟು ಹಂಗೆ ಎಟ್ಟು ಹಾಕೋದ ಕಳ್ಸೋದು. ಸಣ್ಣ ಇದ್ದಾಗಿತ್ತಿರಲ್ಲ ಆಟ ಆಡ್ತಿದ್ದು ನಾವು. ತಗೋದ ಪುಗ್ಗ ಓದೋದ. ವಸ್ತ್ರ 2 ಅಂಗಿ 1 ಪ್ಯಾಂಟ ನೆನೆ ಹಾಕಿ ಇಟ್ನಂದ್ರೆ ಸಂಜೆ ಹೋಗಿದ್ದೆ. ನಾನು ನಾಳೆ ಹೋಗಿದ್ದೆ. ನಾಳೆ ಸೂಟಿ ಐತಿ. ಈ ಹಂಗಾರ ಫುಲ್ಲ ಹೊಲಸಾಗೈತಿ. ಎಷ್ಟು ಹೊಲಸಾಗೈತಿ ಇದನ್ನು ತಿಕ್ಕಿ ಕೈ ಹೋಗ್ತಾ ಅನಿಸೈತಿ ನನಗೆ. ಫುಲ್ ನಾಳೆ ಮಠ. ಅಪ್ಪನೂ ಬೆಳಗಾವಿಂದ ಏನೋ ಬಂದಿಲ್ಲ, ಬರತಾನಂತಪ್ಪ. ಈಗ ಫೋನ್ ಹಚ್ಚೀನಿ ಅವಂಗೆ. ಅನ್ನ ಆಟೋ ಐತಿ ಮತ್ತು ಸ್ವಲ್ಪ ಸಾರು ಆಟ ಮಾಡಿಡ್ನು ಬರೋಕೆ ಒಂದು ಸ್ವಲ್ಪ ಉಣ್ಣಾಕ. ಪಾಪ ಲೇಟ್ ಒಂದಾಗೈತಿ. ಮೊದಲು ಈಗ 2:15 ಆಗೈತಿ. ಮತ್ತು ಈಗ ಬರೋಕೆ ಅವ್ಗೆ ಊಟ ಬೇಕಲ್ಲ, ಅದಕ್ಕೆ ಒಂದು ಸಾರು ಮಾಡಿಡ್ನು. ಅನ್ನ ಸಾರು ಮತ್ತು ಸಜ್ಜಿ ರೊಟ್ಟಿ ಅದಾವು, ಅವನ್ನ ತಿಂತಾನು.
ಇಲ್ಲಿ ಬ್ಯಾಳೆ ಹಿಟ್ಟು ಕುದಿಯಾಕೆ ಇಟ್ಟನು. ಬ್ಯಾಳೆ ಹಿಟ್ಟು ಕುದಿಲಿ ಅನ್ನ ಆಟ ಹೋಯ್ತು, ಒಟ್ಟು ಬ್ಯಾಳೆ ಹಿಟ್ಟು ಸಾರು ಆಟ ಮಾಡತ್ತಾನು. ಬ್ಯಾಳೆ ಹಿಟ್ಟು ಕುದಿಲಿ ಅಪ್ಪಗಟ್ಟು ಸಾರು ಮಾಡಿನಂದ್ರೆ ಅಪ್ಪ ಆಡ್ ಬಂದು ಬಿಸಿ ಬಿಸಿ ಊಟ ಮಾಡ್ತಾನು. ನಾ ಅಲ್ಲೇ ಕ್ಯಾಂಟೀನಾಗ ಮಾಡಿ ಬನ್ನಿ ಇತ್ತಂತ. ನಾ ಅಪ್ಪ ಬಂದಿರ್ತಾನೆ ಅಂತ ತಿಳ್ಕೊಂಡು ಅಪ್ಪ ಏನು ಬಂದೇ ಇಲ್ಲ. ಅಪ್ಪಾಗ ಸಾರಾಟು ರೆಡಿ ಆಯ್ತು. ಈಗ ಒಂದು ಅಪ್ಪನ ಊಟದೊಂದು ಮುಗೀತು ನನ್ನ ಕೆಲಸ. ಬೇಳೆ ಸಾರು ರೆಡಿ ಆಯ್ತು. ಒಟ್ಟು ಸಣ್ಣ ಪ್ಲೇಟ ಸಿಗಲ್ಲ.